ಸ್ವಲ್ಪ ಮಾತಾಡ್ಬೋದಾ? 5 ನಿಮಿಷ. ಇಷ್ಟು ದಿನ ನಿನ್ನ ಹತ್ರ ಎಲ್ಲಾನು ಹೇಳಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಹರಿ. ಆದ್ರೆ ಅವಕಾಶನೇ ಸಿಕ್ಕಿರಲಿಲ್ಲ. ಸಿಕ್ಕಾಗೆಲ್ಲ ಅದು ಜಗಳದಲ್ಲೇ ಮುಗ್ದು ಹೋಗ್ತಿದ್ದೆ ಹೊರತು ವಿಮರ್ಶೆಗೆ ಅವಕಾಶ ಮಾಡಿಕೊಡ್ಲೇ ಇಲ್ಲ. ಮಾತಿಗೂ ನನ್ನ ಮೇಲೆ ಸಿಟ್ಟು ಮಾಡ್ಕೋತಿದ್ದೆ ಹರಿ. ನೀನು ಸಿಟ್ಟು ಮಾಡ್ಕೊಂಡಾಗ್ಲೆಲ್ಲ ನನ್ನ ಗಂಟ್ಲು ಹಾರೋಗ್ತಿತ್ತು. ದಯವಿಟ್ಟು ಕೋಪ ಮಾಡ್ಕೋಬೇಡ. ಮಾತಾಡೋಕೆ ಇಷ್ಟ ಇಲ್ಲದೆ ಹೋದ್ರು ಕೊನೆ ಪಕ್ಷ ಕೇಳಿಸ್ಕೊಂಡ್ರು ಸಾಕು. ಕೋಪ ನಿನ್ನ ಮುಖಕ್ಕೆ ಸರಿ ಹೋಗಲ್ಲ ಹರಿ. ಯಾವಾಗಲೂ ನಗ್ನಗ್ತಾ ಇದ್ದಿದ್ದ ಮುಖ ಕೋಪದಲ್ಲಿ ನೋಡೋಕ್ಕೆ ಕಷ್ಟ ಆಗತ್ತೆ. ಕಷ್ಟ ಅಂದರೆ ನಿನ್ನಲ್ಲಿರೋ ಸಿಟ್ಟಲ್ಲ, ನಿನ್ನ ಬಗ್ಗೆ ಇರೋ ಪ್ರೀತಿ, ಕಾಳಜಿ. ಮುದ್ದಾಗಿದ್ದಾಗ ಬೇರೆಯವ್ರ ಮೇಲೆ ಅದನ್ನೇ ತೋರಿಸ್ತಿದ್ದೆ. ಆಗ ಜಗತ್ತು ಅರ್ಥ ಆಗ್ತಾ ಇರಲಿಲ್ಲ, ಈಗ ಅರ್ಥ ಆಗ್ತಾ ಇದೆ. ಅರ್ಥದ ಹೆಸರಲ್ಲಿ ಅನರ್ಥ, ಅನರ್ಥದಲ್ಲಿ ದುರಂತ ಆಗ್ತಾ ಇದೆ ಹರಿ. ಯಾರ್ದೋ ತಪ್ಪು ಇನ್ಯಾರೋ ಬಲಿ, ಯಾರ್ದೋ ಪಾಪ ಇನ್ಯಾರದೋ ತಲೆ. ಅಂಥ ಮದುವೆ ಅಂತ ಹೋಗಿದ್ದು ನನ್ನಿಂದ ಅಂತ ನೀನು ತಿಳ್ಕೊಂಡಿದ್ಯಾ? ಅದು ತಪ್ಪು ಹರಿ. ಅದಕ್ಕೆ ಕಾರಣ ನಾನಲ್ಲ, ಅರ್ಚನಾ. ಪ್ರಣವ್ ಜೊತೆ ಓಡಾಡ್ತಿದ್ದು ಅರ್ಚನಾ, ನಾನಲ್ಲ. ನೀನು ಸಿಟ್ಟಲ್ಲಿದ್ದೀನಿ ಅನ್ನಲಿಲ್ಲ. ನನಗೆ ಅರ್ಚನಾ ಬಗ್ಗೆ ದ್ವೇಷ ಇಲ್ಲ. ನೀನು ಅವ್ರ ಜೊತೆಲಿರೋದು ನನಗೆ ಬೇಸರ ಇಲ್ಲ. ಅಂದರೆ ನನ್ನ ಮೇಲೆ ಬಂದ ಇಂಥ ಅಪವಾದದಿಂದ ತುಂಬ ನೊಂದ್ಕೊಂಡಿದ್ದೀನಿ ಹರಿ. ಅರ್ಚನಾ ಪ್ರಣವ್ನ ಪ್ರೀತಿ ಮಾಡೋದನ್ನು ತಡೆಯೋಕ್ಕೆ ಅಂತ ಪ್ರಯತ್ನ ಪಟ್ಟೆ. ಅದಕ್ಕಾಗಿ ಪ್ರಣವ್ನ ಭೇಟಿ ಮಾಡಿದ ನಿಜ. ಪ್ರಣವ್ ಒಪ್ಕೊಂಡಿದ್ದ. ಅಮಿತಕ್ಕನ್ ಬಿಟ್ರೆ ಬೇರೆ ಯಾರನ್ನೂ ಕಣ್ಣೆತ್ತಿ ನೋಡಲ್ಲ ಅಂತ ಹೇಳಿದ್ದ. ಅಮಿತಕ್ಕನೇ ಕೊನೆ ತನಕ ಹೆಂಡತಿಯಾಗಿ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದ. ಆದ್ರೆ ಮುಂದೆ ಆಗಿದ್ದೆಲ್ಲ ದುರಂತ. ಯಾಕೆ ಹಾಗಾಯ್ತು? ಆ ದೇವರು ಮಾತಾಡಲ್ಲ. ಮಾತಾಡಿದ್ರೆ ಕೇಳ್ಬೋದಿತ್ತು. ನಿನ್ನ ಮುಖ ಎಷ್ಟು ಮುದ್ದಾಗಿದೆಯೋ, ನಿನ್ನ ಮನಸ್ಸು ಅದಕ್ಕೆ ವಿರುದ್ಧವಾಗಿದೆ. ನಿಂತ ನೀರಿನ ಸುಳಿ ಹಾಗೆ. ನಾನೊಂದು ಮಾತು ಕೇಳ್ತೀನಿ. ಈ ಮಾತನ್ನು ನೀನು ಅವತ್ತೇ ಹೇಳ್ಬೋದಿತ್ತು. ಇಷ್ಟು ದಿನ ಸುಮ್ಮನಿದ್ದು ಕೂತು ಪ್ಲ್ಯಾನ್ ಹಾಕಿ ಈಗ ಉತ್ತರನ ಊರು ಹೊಡ್ಕೊಂಡು ನನಗೆ ಹೇಳೋದಕ್ಕೆ ಬಂದಿದೆಯಲ್ವಾ? ಒಟ್ಟು ಉದ್ದೇಶ ಇಷ್ಟೇ. ನಾನು ಅರ್ಚನನ ಕೈ ಬಿಡಬೇಕು, ನಿನ್ನ ಕೈ ಹಿಡಿಬೇಕು.
ಖಂಡಿತ ಇಲ್ಲ ಹರಿ. ಈ ನನ್ನ ಕೈ ಹಿಡ್ದೆ ಹೋದ್ರೂ ಪರವಾಗಿಲ್ಲ. ನಾನು ಅದಕ್ಕೆ ಆಸೆ ಪಡೋಳಲ್ಲ. ಅವತ್ತು ಅಮಿತಕ್ಕನ ಮದುವೆ ದಿನ ನನ್ನ ಚಂದ್ರಗಿರಿಯಿಂದ ಬಂದ ದೇವದಾಸಿ ಹಿಂದೆ. ಹೌದು, ಆದರೆ ನನ್ನ ನಡತೆ ಮೇಲೆ ನೀನು ಅನುಮಾನ ಪಟ್ಟರೆ ತುಂಬ ನೋವಾಗುತ್ತೆ ಹರಿ. ಇಲ್ವಲ್ಲ, ಅದಕ್ಕೆ ನಿನ್ಗೆ ಹಿಂಗೆ ಮಾತಾಡೋದಕ್ಕೆ ಧೈರ್ಯ ಬಂದಿದೆ. ನೀನು ಸುಳ್ಳು ಹೇಳಿದ್ರು ಅದು ಸತ್ಯ ಅನ್ನೋ ಸುಳ್ಳು ಅಂತ ತಿಳ್ಕೊಳಕ್ಕಾಗಲ್ವಲ್ಲ. ಯಾಕಂದ್ರೆ ಅವನಿಲ್ಲ, ಅದಕ್ಕೆ. ಸತ್ರು ಸುಳ್ಳು ಹೇಳಲ್ಲ ಹರಿ. ಯಾಕೆ ಗೊತ್ತಾ, ನಿನಗೆ ಕೆಲವು ಹಿಂದಿನ ವಿಚಾರಗಳನ್ನ ಹೇಳ್ತೀನಿ. ಹಿಡಿ ಹಿಡಿ ಪ್ರೀತಿಗೂ ನಿನ್ನದೆಷ್ಟು ಹನಿಗಳ ಬಾಳು, ಅವನು ತಪ್ಪಿದ ತೋಳುಗಳಲ್ಲಿ ನಿನಗೆ ಎಷ್ಟು ಪಾಲಿದೆ ಹೇಳು. ಆದರೂ ಹೇಳುವೆ ಕೇಳು ಜೀವವೇ. ಪ್ರೇಮದ ಮೊದಲಿನ ಪುಟ ಪುಟ ಗೀತೆ, ವಿರಹದ ಬಗೆಗಿನ ಸಿಹಿ ಕಹಿ ಗಾಥೆ. ಪ್ರೇಮದ ಮೊದಲಿನ ಪುಟ ಪುಟ ಗೀತೆ, ವಿರಹದ ಬಗೆಗಿನ ಸಿಹಿ ಕಹಿ ಗಾಥೆ. ಹೃದಯದ ಬಾಗಿಲ ಬಗೆ ಬಗೆ ತಪ್ಪಿಕೋ ಮನವೇ, ಎಲ್ಲ ಮರೆಯಲಿ ಜೀವ. ನನ್ನನ್ನು ಅತ್ತೆ ಮಾವ ಮನೆಯಿಂದ ಹೊರಗೆ ಹಾಕಿದಾಗ ಬಚಾವ್ ಮಾಡೋಕ್ಕೆ ಅದೆಷ್ಟು ಪ್ರಯತ್ನ ಪಟ್ಟಿದ್ದೆ. ನಿನ್ನ ಯಾವ ನಡ್ತಿನಲ್ಲೂ ಕಪಟ ಇರಲಿಲ್ಲ ಹರಿ. ನಿನ್ನಂಥವನ್ನ ಗಂಡನಾಗಿ ಪಡ್ಕೋತೀನಿ ಅಂತ ಕನಸು ಕಾಣೋಕ್ಕೂ ಸಾಧ್ಯ ಇರಲಿಲ್ಲ. ನೀನು ನನಗೆ ತಾಳಿ ಕಟ್ಟಿದ ಮೇಲೆ ಕನಸುಗಳನ್ನು ತುಂಬ್ತಾ ಹೋದೆ. ಹರಿ, ನನ್ನನ್ನು ನೀನು ಪಕ್ಕ ಇಟ್ಕೋತೀಯೋ ದೂರ ಮಾಡ್ತೀಯೋ ಚಿಂತೆ ಮಾಡಲ್ಲ. ನೀನು ಸರಿ ಇಲ್ಲದೆ ಇರುವಾಗ ನಿನ್ನಿಂದ ತಪ್ಪು ನಡೆದಿಲ್ಲ ಹರಿ. ಸರಿ ಇರುವಾಗ ದಾರಿ ಬಿಟ್ಟು ಹೆಜ್ಜೆ ಆಚೆ ಇಡಬಾರ್ದು ಹರಿ.
ನಾನು ಹೇಳೋದಕ್ಕೆಲ್ಲ ಸಾಕ್ಷಿ ಈ ದೇವ್ರು ಮಾತ್ರ. ದೇವ್ರ ಮುಂದೆ ನಿಂತು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಹರಿ, ಪ್ರಣವ್ ಅಡ್ಡಾರಿ ಹಿಡಿದಿದ್ದು ಅರ್ಚನಾ ದೆಸೆಯಿಂದ. ಇಷ್ಟು ದಿನ ಅರ್ಚನಾ ನನಗೆ ಭಯ ಹುಟ್ಟಿಸಿ ತನ್ನ ಕೆಲಸ ಸಾಧಿಸ್ಕೊಂಡ್ಲು. ಈಗಲೂ ಅಷ್ಟೇ. ನಾನೇನು ನಿನಗೆ ವಿಷಯ ಹೇಳ್ತೀನೋ ಅಂತ ಈಗಲೂ ನನ್ನ ಮೇಲೆ ಕಣ್ಣಿಟ್ಟಿದ್ದಾಳೆ. ನಾನು ಏನು ಮಾಡಲಿ ಹೇಳು? ಇದನ್ನೆಲ್ಲ ನಿನ್ನ ಹತ್ರ ಹೇಳಿ ಮನಸ್ಸು ಹಗುರ ಮಾಡ್ಕೋಬೇಕು ಅಂತ ಕಾಯ್ತಾ ಇದ್ದೆ. ನೀನು ನಂಬಿದ್ರೆ ನಂಬು, ಬಿಟ್ಟರೆ ಬಿಡು ಹರಿ. ಆದರೆ ನಾನು ದೇವ್ರ ಮುಂದೆ ಹೇಳಿದ್ದೆಲ್ಲ ಸತ್ಯ. ದಯವಿಟ್ಟು ನನ್ನ ಮೇಲೆ ಅಪವಾದ ಹೊರಿಸಿ ನೋಯಿಸ್ಬೇಡ ಹರಿ. ಸಕಲೇಶ್ಪುರಕ್ಕೆ ಹೋಗಿ ಬರ್ತೀನಿ ಅಂತ ಹೊರಟಿದ್ರಲ್ಲ, ಹೋಗ್ಲಿಲ್ವಾ? ಬೆಕ್ಕು ಅಡ್ಡ ಬಂತು. ಗೊತ್ತಾಯ್ತು ಬಿಡಿ. ಬಿಳಿ ಬೆಕ್ಕ ಏನಂತೆ? ಅದೇ ಹಳೆ ಕಂತೆ ಪುರಾಣ. ಪ್ರಣವ್ ಹಿಂದೆ ಬಿದ್ದಿದ್ದು ನಾನಲ್ಲ, ಅರ್ಚನಾ. ಅವಳು ಮಾಡಿ ತಪ್ಪಿಗೆ ನಾನು ಬಲಿಯಾಗಿದ್ದೀನಿ, ಹಾಗೆ ಹೀಗೆ ಏನೇನೋ ಹೇಳಿ ನನ್ನ ನಂಬಿಸೋ ಪ್ರಯತ್ನ ಮಾಡಿದ್ಲು. ನನ್ನ ಹಣೆ ಬರಹನೆ ಹಾಗೆ. ಏನ್ ಮಾಡ್ಲಿ? ನಾನು ಯಾರಿಗೆ ಒಳ್ಳೇದು ಮಾಡ್ತೀನೋ ಎಲ್ಲರೂ ನನ್ನ ವೈರಿಗಳಾಗ್ತಾರೆ. ನೀನು ಯಾಕೆ ಚಿಂತೆ ಮಾಡ್ತೀಯ ಅರ್ಚನಾ? ಅಕಲ್ಪನಾ ಪ್ರಣವ್ ಪ್ರೇಮ ನಿವೇದನೆಗಳನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಆದರೂ ನನ್ನ ನಂಬಿಸೋದಕ್ಕೆ ಪ್ರಯತ್ನ ಪಡ್ತಾಳೆ ಅಂದರೆ ಅವಳಿಗೆ ಎಷ್ಟು ಧೈರ್ಯ ಇರಬೇಕು. 1 ತಿಂಗಳು ಉಪವಾಸ ಇದ್ದೋರ ಹಾಗೆ ಗಂಟ್ಲು ಕಟ್ಕೊಂಡು ಮಾತಾಡ್ಬಿಟ್ರೆ ನನಗೆ ಅನುಕೋಪ ಹುಟ್ಬಿಡುತ್ತೆ ಅನ್ಕೊಂಡಿದ್ದಾಳೆ. ಬಿಡಿ ಹರಿ, ಅವಳ ಯೋಗ್ಯತೆನ ಅವಳೇ ತೋರಿಸ್ಕೊಂಡಿದ್ದಾಳೆ. ಇನ್ಮುಂದೆ ಯಾರು ಏನೇ ಹೇಳಿದ್ರು ಅದಕ್ಕೆ ನಾನು ನೀವು ತಲೆ ಬಿಸಿ ಮಾಡ್ಕೋಬಾರ್ದು. ಗಾದೆನೇ ಇದೆಯಲ್ಲ, ಆನೆ ಹೋಗ್ತಾ ಇರುತ್ತೆ, ನಾಯಿ ಬೊಗಳ್ತಾ ಇರುತ್ತೆ. ನಾಯಿ ಬೊಗಳಿದ್ರೆ ಆನೆಗೆ ಏನು ನಷ್ಟ ಇಲ್ಲ. ಇನ್ಮುಂದೆ ನಮ್ಮ ಆಸ್ತಿನ ನಾವು ನೋಡಿಕೊಂಡು ಹಾಯಾಗಿರೋಣ. ಹರಿ, ನೀವೇನು ತಲೆ ಬಿಸಿ ಮಾಡ್ಕೋಬೇಡಿ. ನಿಮಗೆ ತಣ್ಣಗಿರೋ ನಿಂಬೆ ಹಣ್ಣಿನ ಪಾನಕ ಮಾಡ್ಕೊಂಬರ್ತೀನಿ. ಮುದ್ದು. ಹರಿನ ಸರಿ ಮಾಡಿದ್ದಾಯ್ತು, ಈ ಚಂದ್ರಗಿರಿನ ಸರಿ ಮಾಡಬೇಕು. ಮಂಜುಳಾ, ಈಗ ಹಳೆ ಮಂಜುಳಾ ಉಳಿದಿಲ್ಲ ಅಂತ ನನಗನ್ನಿಸ್ತಾ ಇದೆ.
ಕೆಚ್ಚು, ರೋಷ, ಧೈರ್ಯ ಯಾವುದು ನಿನ್ನಲ್ಲಿ ಉಳಿದಿಲ್ಲ. ಎಲ್ಲ ಖಾಲಿ. ಈಗ ಬರೀ ಮಂಜುಳಾ ಆಗಿದೆಯಾ. ಯಾರಿಗಾಗೋ ಬದುಕ್ತಿರೋ ಮಂಜುಳಾ. ಮೊದಲಾಗಿದ್ದಿದ್ರೆ ಇಂಥ ಮಾತು ಕೇಳ್ಕೊಂಡು ಸುಮ್ಮನೆ ಇರ್ತಿದ್ಯಾ? ಬಂದು ನನ್ನ ಕಪ್ಪಾಳಕ್ಕೆ ಬಾರಿಸ್ತಿದ್ದೆ ಅಲ್ವಾ? ಎಲ್ಲಿ ಹೋಯ್ತು ಆ ಹುಮ್ಮಸ್ಸು? ಏನಾದರೂ ಹೇಳು ಮಂಜುಳಾ. ಹೀಗೆ ಮೌನವಾಗಿದ್ರೆ ಹೇಗೆ? ನಾನೇ ಮಾತಾಡ್ಲಾ? ನಿನ್ನ ಹತ್ರ ಮಾತಾಡೋದಕ್ಕೆ ನಾನು ಬಂದಿರೋದು. ನೀನು ನಿನ್ನ ತಂಗಿಗಾಗಿ ಎಷ್ಟೆಲ್ಲ ಕಷ್ಟಪಟ್ಟೆ. ಎಲ್ರೂ ಎದುರಾಕೊಂಡು ಈ ಮನೆ ಸೊಸೆಯಾಗಿ ಮಾಡಿದೆ ಅವಳನ್ನ. ಗ್ರೇಟ್. ನೀನು ಮಾಡಿದ ಸಾಹಸಕ್ಕೆ ಎರಡು ಮಾತಿಲ್ಲ. ನನಗೂ ಆ ಬಗ್ಗೆ ಹೆಮ್ಮೆ ಇದೆ. ಒಂದು ಹೆಣ್ಣಿಗೆ ಈ ಪರಿ ಛಲ ಇರೋದನ್ನ ನಾನಂತೂ ಎಲ್ಲೂ ನೋಡಿರಲಿಲ್ಲ. ಆದರೆ ಅದೇ ತಂಗಿ ಈ ಮನೆ ಸೊಸೆ ಆದಮೇಲೆ ನೀನು ಯಾಕೆ ಅವಳನ್ನ ವೈರಿ ಥರ ನೋಡ್ತಾ ಇದೆಯಾ? ಅವಳನ್ನ ಆ ಜನ್ಮ ಶತ್ರು ಅನ್ನೋ ಹಾಗೆ ಕಾಣ್ತಾ ಇದೆಯಾ? ನನಗಂತೂ ಇದು ಬಿಡಿಸೋಕ್ಕಾಗದೇ ಇರುವಂಥ ಪ್ರಶ್ನೆ. ಯಾಕೆ ಮಂಜುಳಾ? ಕೃತಜ್ಞತೆ ನೆನೆದೇ ಇರೋರು ವೈರಿಗಳೇ. ಮಂಜುಳಾ, ತಂಗಿ ಹತ್ರ ಕೃತಜ್ಞತೆ, ಉಪಕಾರ ಸ್ಮರಣೆ ಇದೆಲ್ಲ ಬೇಡದೇ ಇರೋ ಮಾತು. ಇನ್ನೊಂದು ವಿಷಯ ಹೇಳ್ತೀನಿ. ಕಲ್ಪನಾಗ್ ಮಾತ್ರ ನಿನ್ನ ಮೇಲೆ ಯಾವ ದ್ವೇಷನೂ ಇಲ್ಲ. ಅಕ್ಕ ಅನ್ನೋ ಅಭಿಮಾನ, ಪ್ರೀತಿ ಅವಳಲ್ಲಿ ಅದೇ ರೀತಿ ಇದೆ. ಆದರೆ ನೀನು ಆ ಅರ್ಚನಾ ಜೊತೆ ಸೇರಿಕೊಂಡು ನಿನ್ನ ತಂಗಿ ಬದುಕನ್ನೇ ನಾಶ ಮಾಡ್ತಿದ್ಯಲ್ಲ, ಇದು ನ್ಯಾಯನಾ? ಇಷ್ಟೆಲ್ಲ ನ್ಯಾಯ ಪರವಾಗಿ ಮಾತಾಡ್ತಿರಲ್ಲ. ನಾನು ನನ್ನ ಮಗುನ ಕರ್ಕೊಂಡು ಈ ಧರ್ಮ ನನ್ನ ಮನೆಗೆ ಬಂದಾಗ ನನ್ನ ತಂಗಿ ನನ್ನ ಜೊತೆ ಹೇಗೆ ನಡ್ಕೊಂಡು ನೆನಪಿದ್ಯಾ? ನನ್ನ ವಿರುದ್ಧವಾಗಿ ನಿಂತಲು. ಆ ಧರ್ಮ ಏನು ಪರವಾಗಿ ಮಾತಾಡಿದ್ರು. ಹೌದು, ಮಾತಾಡಿದ್ಲು ನಿಜ. ಕಲ್ಪನಾ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೆ ವರ್ತಿಸ್ತಾ ಇದ್ರು. ಅದಕ್ಕಿಂತ ಕಟುವಾಗಿ ಮಾತಾಡ್ತಾ ಇದ್ರು. ನಾನೇ ಆಗಿದ್ರು ಹಾಗೆ ನಡ್ಕೊಳ್ತಿದ್ದೆ. ನೀನೇ ಆಗಿದ್ರು ಅದಕ್ಕಿಂತ ಒರಟಾಗಿ ನಡ್ಕೊಳ್ತಿದ್ದೆ. ಯಾಕೆ ಗೊತ್ತಾ? ನೀನೊಬ್ಳೆ ಬಂದಿದ್ರೆ ಹಾಗಾಗ್ತಾ ಇರಲಿಲ್ಲ. ಇದ್ದಕ್ಕಿದ್ದ ಹಾಗೆ ನಿನ್ನ ಜೊತೆ 5 ವರ್ಷದ ಮಗುನ ಕರ್ಕೊಂಡು ಬಂದು ಇದು ಧರ್ಮಯ್ಯನ ಮಗು ಅಂತ ಹೇಳಿದ್ರೆ ಯಾರಿಗಾದ್ರೂ ಹೇಗನ್ಸುತ್ತೆ ನೀನೇ ಹೇಳು? ಕಲ್ಪನಾಗೆ ಆ ಮಗು ಬಗ್ಗೆ ಗೊತ್ತಿತ್ತಾ? ಇಲ್ಲ. ನಿನಗೆ ಮಗು ಇರೋ ವಿಷಯನೇ ಅವಳಿಗೆ ಗೊತ್ತಿಲ್ಲ ಅಲ್ವಾ? ಯಾರಿಗೂ ಗೊತ್ತಿರಲಿಲ್ಲ. ಮತ್ತೆ ಕಲ್ಪನಾ ಹಾಗೆ ನಡ್ಕೊಂಡಿದ್ರಲ್ಲಿ ಏನು ತಪ್ಪಿದೆ? ನೋಡು, ನಾನು ಧರ್ಮಯ್ಯನ ಪರವಾಗಿ ನಿಂತು ಮಾತಾಡ್ತಾ ಇಲ್ಲ. ನಿನಗೆ ಅನ್ಯಾಯ ಆಗಿದ್ರೆ ಖಂಡಿತವಾಗ್ಲೂ ನಾನೇ ನಿಂತು ಅದನ್ನು ಸರಿಪಡಿಸ್ತೀನಿ. ಮಗು ಧರ್ಮಯ್ಯಂದೇ ಆಗಿದ್ರೆ ಖಂಡಿತವಾಗ್ಲೂ ಆಸ್ತಿಲಿ ನಿನಗೂ ಪಾಲು ಸಿಗುತ್ತೆ. ಆದರೆ ನೀನು ಅನ್ಯಾಯ ಮಾಡೋ ಜನಗಳ ಜೊತೆ ಸೇರ್ಕೊಂಡಿದ್ದು ಸರಿ ಅಲ್ಲ. ಅದನ್ನೆಲ್ಲ ವಿರೋಧಿಸಿದವಳು ನೀನು. ಅರ್ಚನಾ ನಿನಗೆ ಒಳ್ಳೇದು ಮಾಡ್ತಿಲ್ಲ, ಮಾಡೋದೂ ಇಲ್ಲ. ಅವಳ ಲಾಭಕ್ಕಾಗಿ ನಿನ್ನನ್ನು ಉಪಯೋಗಿಸ್ಕೊಳ್ತಿದ್ದಾಳಷ್ಟೆ. ಕರ್ಣ ಪಾಂಡವರ ದೊಡ್ಡಣ್ಣ ಅಂತ ಗೊತ್ತಿದ್ರಿಂದಲೇ ದುರ್ಯೋಧನ ಅವನಿಗೆ ರಾಜ್ಯ ಕೊಟ್ಟ. ಯಾಕಂದ್ರೆ ಕರ್ಣನಿಂದ ಲಾಭ ಇತ್ತು. ನೀನು ನಿನ್ನ ತಂಗಿ ಕಲ್ಪನಾ ಬೆನ್ನ ಹಿಂದೆ ಇರು. ಉಳಿದಿದ್ದ ವಿಚಾರನ ನಾನು ನೋಡ್ಕೊಳ್ತೀನಿ. ಏನಂತೀಯ ಮಂಜುಳಾ? ಸರಿ, ನಾಳೆ ಹೇಳು. ಇದೇ ಜಾಗದಲ್ಲಿ ಭೇಟಿಯಾಗೋಣ.